ಹರಿಯನು ನೆನೆಯದ ನರಜನ್ಮವೇಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಹರಿಯನು ನೆನೆಯದ ನರಜನ್ಮವೇಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಹರಿಯನು ನೆನೆಯದ ನರಜನ್ಮವೇಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ವೇದವನ್ನೋದದ ವಿಪ್ರತನೇಕೆ ಕಾದಲು ಅರಿಯದ ಕ್ಷತ್ರಿಯನೇಕೆ ವೇದವನ್ನೋದದ ವಿಪ್ರತನೇಕೆ ಕಾದಲು ಅರಿಯದ ಕ್ಷತ್ರಿಯನೇಕೆ ಕ್ರೋಧವ ಬಿಡದ ಸನ್ಯಾಸಿತಾನೆ ಏಕೆ ಕ್ರೋಧವ ಬಿಡದ ಸನ್ಯಾಸಿತಾನೇಕೆ ಆದರವಿಲ್ಲದ ಅಮೃತನವೇಕೆ ಆದರವಿಲ್ಲದ ಅಮೃತನವೇಕೆ ಹರಿಯನು ನೆನೆಯದ ನರಜನ್ಮವೇಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಅಳಿದು ಉಳಿದು ಹೋಗುವ ಮಕ್ಕಳೇಕೆ ತಿಳಿದು ಬುದ್ಧಿಯ ಪೆಳದ ಗುರುವಿನ್ನೇಕೆ ಅಳಿದು ಉಳಿದು ಹೋಗುವ ಮಕ್ಕಳೇಕೆ ತಿಳಿದು ಬುದ್ಧಿಯ ಪೆಳದ ಗುರುವಿನ್ನೇಕೆ ನಳಿನ ನಾಭಶ್ರೀ ನಳಿನ ನಾಭ ಶ್ರೀ ಪುರಂದರ ವಿಠಲನ ನಳಿನ ನಾಭ ಶ್ರೀ ಪುರಂದರ ವಿಠಲನ ನಳಿನ ನಾಭ ಶ್ರೀ ಪುರಂದರ ವಿಠಲನ ಚಲುವ ಮೂರುತಿಯ ನೋಡದ ಕಂಗಳೇಕೆ ನಳಿನ ನಾಭ ಶ್ರೀ ಪುರಂದರ ವಿಠಲನ ಚಲುವ ಮೂರುತಿಯ ನೋಡದ ಕಂಗಳೇಕೆ ಹರಿಯನು ನೆನೆಯದ ನರಜನ್ಮವೇಕೆ ಹರಿಯ ಕೊಂಡಾಡದ ನಾಲಿಗೆ ಏಕೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ಮನುಷ್ಯೇತು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಪ್ರಿಯತರೋ ಭುವಿ ಅಂಬ ತ್ವಾಮನುಸಂ ದಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು
ಭಗವದ್ಗೀತಾ ಜ್ಞಾನಾಭ್ಯಾಸದ 2ನೇ ಅಧ್ಯಾಯವಾದ ಸಾಂಖ್ಯ ಯೋಗವನ್ನು ವ್ಯವಸ್ಥಾತ್ಮಕ ದೃಷ್ಟಿಯಿಂದ ತಿಳಿದುಕೊಳ್ಳುವುದಕ್ಕಾಗಿ 45, 46, 47ನೇ ಶ್ಲೋಕಗಳನ್ನು ನೋಡುತ್ತಲಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಧರ್ಮ ವ್ಯಾಖ್ಯೆಯನ್ನು ಕೊಡುವ ಸಂದರ್ಭದಲ್ಲಿ ಕರ್ಮದ ವಿಷಯವಾಗಿಯೂ ತಿಳಿಸುತ್ತಲಿದ್ದಾನೆ. ಧರ್ಮ ಕರ್ಮಗಳಿಗೂ ಮೂಲ ರೂಪದಲ್ಲಿರುವಂತಹ ಸತ್ಯ ಪದಾರ್ಥವನ್ನು ಪರಿಚಯಿಸಿ ನಿರ್ಗುಣ ನಿರಾಕಾರವಾದಾಗ ಆತ್ಮ ಪರಮಾತ್ಮನೆಂಬ ಪದಗಳಿಂದ ಪರಿಚಯಿಸಲ್ಪಡುವಂತಹ ಈ ಸತ್ಯವೆಂಬುದು ಸಗುಣ ಸಾಕಾರವಾದಾಗ ಆತ್ಮ ಪರಮಾತ್ಮನೇ ದೇವರು ಎಂಬುದಾಗಿ ತಿಳಿಸಿಕೊಟ್ಟು ಸಾಂಖ್ಯ ಯೋಗದ 15 ಶ್ಲೋಕಗಳನ್ನು ಆತ್ಮನಿಗಾಗಿ ಮತ್ತೆ 10 ಶ್ಲೋಕಗಳನ್ನು ಧರ್ಮಕ್ಕಾಗಿ ವಿವರಣೆಯನ್ನು ಕೊಟ್ಟ ನಂತರದಲ್ಲಿ ಪರಮಾತ್ಮನು ಬುದ್ಧಿಯೋಗವನ್ನು ಆರಂಭಿಸಿ ಬುದ್ಧಿ ಮತ್ತು ಯೋಗ ಎಂಬ 2 ಪದಗಳ ಪರಿಚಯವನ್ನು ಮಾಡಿಸುತ್ತಾ ಪ್ರತಿಯೊಂದು ದೇಹದಲ್ಲಿಯೂ ನಾನು ಇದುವರೆಗೆ ತಿಳಿಸಿದ ಎಲ್ಲ ವಸ್ತುಗಳು ಇವೆ. ನೀನು ನೋಡುತ್ತಿರುವ ರೀತಿಯಲ್ಲಿ ಪ್ರತಿಯೊಂದು ದೇಹವು ಬರೀ ಜೀವ ಮಾತ್ರವಲ್ಲ, ಒಳಗೆ ಸಂಪೂರ್ಣವಾದಂತಹ ಈ ವಸ್ತುಗಳೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ವ್ಯವಸ್ಥಾತ್ಮಕವಾಗಿಯೇ ಕಾರ್ಯನಿರ್ವಹಿಸುತ್ತಿದೆ ಎಂಬುದಾಗಿ ಪ್ರತಿ ದೇಹದ ಒಳಗಿರುವ ವ್ಯವಸ್ಥೆಯನ್ನು ಪರಮಾತ್ಮನು ತಿಳಿಸುತ್ತಿದ್ದಾನೆ. ವ್ಯವಸ್ಥೆ ಎಂದೊಡನೆ ನಾವುಗಳು ನಮ್ಮ ದೇಹದ ಒಳಗೆ ಒಂದು ವ್ಯವಸ್ಥೆ ಕೆಲಸ ಮಾಡುತ್ತಿದೆ ಎಂಬುದನ್ನು ಆಲೋಚಿಸಿಯೇ ಇರುವುದಿಲ್ಲ ಅಥವಾ ಗಮನಿಸಿಯೂ ಇರುವುದಿಲ್ಲ. ನಿದ್ರಾ, ಆಹಾರ ಇವುಗಳಲ್ಲಿಯೇ ಸರ್ವ ಸಮಯವನ್ನು ನಾವು ಕಳೆಯುತ್ತಿರುವಂತಹ ಪ್ರಾಣಿಗಳ ರೂಪದಲ್ಲಿ ಮಾನವಾದಿಗಳು ಬುದ್ಧಿಯ ಸ್ತರದಲ್ಲಿ ಉಪಯೋಗಿಸಿಕೊಳ್ಳುವುದನ್ನು ಕಲಿಯುವುದಕ್ಕೆ ಹುಟ್ಟಿನಿಂದ 16 ವರ್ಷಗಳು ನಡೆದು ಹೋಗುತ್ತದೆ. ಈಗಿನ ಕಲಿಯುಗದ ಈ ವ್ಯವಸ್ಥೆಯಲ್ಲಿ ಎಚ್ಚರವಾದೊಡನೆಯೇ ನಿದ್ರೆಯಿಂದ ನಾವು ಪ್ರಪಂಚದ ವಸ್ತು ವಿಷಯಗಳಲ್ಲಿಯೇ ತಲ್ಲೀನರಾಗಿ ಬಿಡುತ್ತೇವೆ. ನಮ್ಮ ದೇಹಕ್ಕೆ ಕೊಡಬೇಕಾದ ಅನ್ನ ಆಹಾರಾದಿಗಳ ಬಗ್ಗೆ ಮತ್ತು ದೇಹಕ್ಕೆ ಬೇಕಾಗುವ ಶಕ್ತಿಯನ್ನು ಒದಗಿಸಿಕೊಳ್ಳುವುದರ ಬಗ್ಗೆ ಚಿಂತಿಸಲಾರಂಭಿಸಿ ಬಿಡುತ್ತೇವೆ. ಹೀಗೆ ದೇಹಾಸಕ್ತಿಯೇ ನಿದ್ರೆಯಿಂದ ಜಾಗೃತವಾದೊಡನೆಯೇ ಪ್ರತಿಯೊಂದು ಪ್ರಾಣಿಗೂ ಇರುವುದರಿಂದ ಪ್ರತಿಯೊಂದು ಪ್ರಾಣಿಯು, ನರಪ್ರಾಣಿಯೂ ಸೇರಿದಂತೆ ತನ್ನ ಬುದ್ಧಿಯನ್ನು ದೇಹದ ಪಾಲನೆ ಪೋಷಣೆಯಲ್ಲಿಯೇ ಕಳೆದು ಬಿಡುತ್ತಾನೆ. ಆದರೆ ಪರಮಾತ್ಮನು ತಿಳಿಸುತ್ತಿರುವ ಇಲ್ಲಿ ಬುದ್ಧಿ ಎಂಬುದು ವ್ಯವಸ್ಥೆಯನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಪ್ರತಿಯೊಂದು ದೇಹದ ಒಳಗೆ ವ್ಯವಸ್ಥೆ ಎಂಬುದು ಕಾರ್ಯನಿರ್ವಹಿಸುತ್ತಿದೆ
ಪ್ರತಿ ದೇಹದಲ್ಲಿ ನಡೆಯುತ್ತಿರುವ ಇದನ್ನು ವ್ಯಷ್ಟಿ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು, ಒಂದು ಯೂನಿಟ್. ಇದೇ ರೀತಿ ವಿಶ್ವಾದ್ಯಂತ ಒಂದು ವ್ಯವಸ್ಥೆಯು ಕಾರ್ಯನಿರ್ವಹಿಸುತ್ತಿದೆ, ಅದನ್ನು ದಿವ್ಯ ವ್ಯವಸ್ಥೆ ಎಂದು ತಿಳಿದುಕೊಳ್ಳಬೇಕು. ಈ ದಿವ್ಯ ವ್ಯವಸ್ಥೆಯು ದೇಹದ ಒಳಗೂ ದೇಹದ ಹೊರಗೂ ನಿರಂತರ ಕಾರ್ಯನಿರತವಾಗಿದೆ ಮತ್ತು ಈ ವ್ಯವಸ್ಥೆಯಲ್ಲಿರುವಂತಹ ಸರ್ವ ಮೂಲಭೂತ ವಸ್ತುಗಳು ಸ್ವಾಭಾವಿಕವಾಗಿ ತನಗೆ ತಾನೇ ಕಾರ್ಯವನ್ನು ನಿರ್ವಹಿಸುವಂತೆ ಈ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅದರೊಳಗೆ ದೇಹದ ಒಳಗಿರುವಂತಹ ಆತ್ಮ ಪರಮಾತ್ಮ ಮತ್ತು ಧರ್ಮ ದೇವರು, ಬುದ್ಧಿ ತಿಳಿದುಕೊಳ್ಳುವಂತಹ ಒಂದು ಉಪಕರಣ, ಪ್ರತಿಯೊಂದು ಜೀವಿಯು ಮಾಡುವ ಕರ್ಮಗಳು, ಇವುಗಳ ಬಗ್ಗೆ ನಮಗೆ ಇದುವರೆಗೆ ಪರಮಾತ್ಮನು ಕಲಿಸಿಕೊಟ್ಟು ವ್ಯವಸ್ಥಾತ್ಮಕವಾಗಿ ಇವುಗಳೆಲ್ಲವೂ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ತಿಳಿಸಿದ್ದಾನೆ. ಆತ್ಮ ಪರಮಾತ್ಮರನ್ನು ಒಂದು ಶಕ್ತಿ ಮೂಲವೆಂಬುದಾಗಿ ನಾವು ನೋಡಿದಾಗ ನಿರ್ಗುಣ ನಿರಾಕಾರದ ಒಂದು ಪರಿಕಲ್ಪನೆಯನ್ನು ಮಾಡಿಕೊಳ್ಳಬಹುದು. ಅದನ್ನು ಸಗುಣ ಸಾಕಾರವಾಗಿ ನೋಡಬೇಕಾದಾಗ ಬುದ್ಧಿಯ ಸಹಾಯದಿಂದ ನೋಡಬೇಕಾಗುತ್ತದೆ. ಆತ್ಮ ಪರಮಾತ್ಮರಿಗೆ ನಾವು ಅಂತಸ್ಸಾಕ್ಷಿ ಎಂದು ಹೇಳುತ್ತೇವೆ. ಅಂತಸ್ಸಾಕ್ಷಿ ಎಂದರೆ ಅಲ್ಲಿಯೂ ಕಣ್ಣಿದೆ ಎಂಬುದಾಗಿ ಅರ್ಥ. ಅಕ್ಷಿ ಕಣ್ಣಿನಿಂದೊಳಗೂಡಿದೆ ಎಂಬುದಾಗಿ. ಅಂತಸ್ಸಾಕ್ಷಿ ಎಂದರೆ ಆತ್ಮ ಪರಮಾತ್ಮನಿಗೂ ಕಣ್ಣಿದೆ, ಅಂದರೆ ನೋಡುವ ಶಕ್ತಿ ಇದೆ. ಕಣ್ಣು ನೋಡುವ ಶಕ್ತಿ ಎರಡು ಇದೆ ಎಂದರೆ ಆತ್ಮ ಪರಮಾತ್ಮನು ಸಗುಣ ಸಾಕಾರವಾದ ನಮ್ಮ ಕಣ್ಣುಗಳಿಂದ ಹೇಗೆ ನಾವು ಎಲ್ಲವನ್ನೂ ನೋಡಿ ತಿಳಿದುಕೊಳ್ಳುತ್ತೇವೆಯೋ ಬುದ್ಧಿಯ ಸಹಾಯದಿಂದ, ಹಾಗೆಯೇ ಆತ್ಮ ಪರಮಾತ್ಮರು ಎಲ್ಲವನ್ನೂ ನೋಡಿ ತಿಳಿದುಕೊಳ್ಳುತ್ತಿರುತ್ತಾರೆ. ಪ್ರತಿಯೊಂದು ದೇಹದಲ್ಲಿಯೂ ಆತ್ಮವು ಸಾಕ್ಷೀಭೂತವಾಗಿ ಕುಳಿತಿರುತ್ತದೆ. ಅದನ್ನೇ ಒಂದು ಶಕ್ತಿಯ ಮೂಲವೆಂಬುದಾಗಿ ತಿಳಿದುಕೊಳ್ಳಬೇಕು. ಹೀಗೆಲ್ಲ ಆಧ್ಯಾತ್ಮದ ಸೂಕ್ಷ್ಮ ವಿಷಯಗಳನ್ನು ತಿಳಿದುಕೊಂಡು 3 ಶ್ಲೋಕಗಳಲ್ಲಿ ಬುದ್ಧಿಯೋಗದಿಂದ ಆತ್ಮ ಪರಮಾತ್ಮರನ್ನು ತಿಳಿದುಕೊಳ್ಳುವ ಬಗೆಯನ್ನು ತಿಳಿಸಿದ ಪರಮಾತ್ಮನು ಮತ್ತೆ 3 ಶ್ಲೋಕಗಳಲ್ಲಿ ಕರ್ಮದ ವಿಷಯದಲ್ಲಿ ತಿಳಿಸುತ್ತಾ, ಈ ಕರ್ಮಕ್ಕಾಗಲಿ ಜ್ಞಾನಕ್ಕಾಗಲಿ ವೇದಗಳೇ ಆಕರ. ವೇದಗಳ ಸಹಾಯದಿಂದ ಆತ್ಮ ಪರಮಾತ್ಮರನ್ನು, ಸಗುಣ ಸಾಕಾರರಾದಂತಹ ದೇವರನ್ನು ಮತ್ತು ಧರ್ಮವನ್ನು ಮತ್ತು ಧರ್ಮದ ಚೌಕಟ್ಟಿನಲ್ಲಿ ನಡೆಸಬೇಕಾದಂತಹ ಆಚರಣೆಗಳನ್ನು, ಕರ್ಮಗಳನ್ನು ಕರ್ತವ್ಯವನ್ನಾಗಿಸಿಕೊಂಡು ಹೇಗೆ ಒಬ್ಬ ವ್ಯಕ್ತಿಯು ಅಥವಾ ಒಂದು ಪ್ರಾಣಿಯು ಈ ವ್ಯವಸ್ಥೆಯೊಳಗೆ ತನ್ನ ಬದುಕಿನ ಕಾಲದಲ್ಲಿ ಆತ್ಮವನ್ನು ಉದ್ಧಾರ ಮಾಡಿಕೊಳ್ಳುತ್ತದೆ ಎಂಬುದನ್ನು ತಿಳಿಸಿಕೊಟ್ಟ ಪರಮಾತ್ಮನು ಅದೇ ಬುದ್ಧಿಯ ಸಹಾಯದಿಂದ ಈ ವ್ಯವಸ್ಥೆಗಳನ್ನು ತಿಳಿದುಕೊಳ್ಳಬಹುದು ಎಂಬುದಾಗಿ ತಿಳಿಸುತ್ತಾನೆ. ನೋಡಿ, ನಾವು ವ್ಯವಸ್ಥಾತ್ಮಕವಾಗಿ ನೋಡ ಹೊರಟಾಗ ನಮ್ಮ ದೇಹದ ಒಳಗಿರುವ ವ್ಯವಸ್ಥೆ ಬಗ್ಗೆ ಒಂದು ಸಲವೂ ಯೋಚನೆಯೇ ಮಾಡುವುದಿಲ್ಲ. ಭೌತಿಕ ದೇಹದ ವಿಷಯದಲ್ಲಿ ವೈದ್ಯಕೀಯ ಕ್ಷೇತ್ರವಿದೆ. ವೈದ್ಯ ವಿದ್ಯೆಯನ್ನು ಕಲಿತುಕೊಂಡು 4-6 ವರ್ಷಗಳು ಅದರಲ್ಲಿ ಪರಿಣಿತಿಯನ್ನು ಪಡೆದು ನಂತರ ಅಭ್ಯಾಸ ಮಾಡಿ ಸತತ ಅಭ್ಯಾಸದ ಮೂಲಕ ಅನುಭವಗಳನ್ನು ಪಡೆದುಕೊಂಡು ದೇಹದ ರಚನೆಯ ಬಗ್ಗೆ ಮತ್ತು ಅದರ ಕಾರ್ಯವೈಖರಿಯ ಬಗ್ಗೆ ಪರಿಣಿತ ವೈದ್ಯರುಗಳು ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡಿರುತ್ತಾರೆ. ಆದರೆ ದೇಹದ ಒಳಗಿರುವಂತಹ ಸೂಕ್ಷ್ಮ ದೇಹವನ್ನಾಗಲಿ ಕಾರಣ ದೇಹವನ್ನಾಗಲಿ ಅವರುಗಳು
ಅಷ್ಟಾಗಿ ಗಮನಿಸುವುದಿಲ್ಲ. ಪರಮಾತ್ಮನು ಹೇಳುತ್ತಿರುವಂತಹ ಈ ಆಧ್ಯಾತ್ಮ ಜ್ಞಾನದಲ್ಲಿ ಸೂಕ್ಷ್ಮ ಶರೀರ ಕಾರಣ ಶರೀರಗಳ ಬಗ್ಗೆಯೇ ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ತಿಳಿಸುತ್ತಿರುವುದರಿಂದ ನಮಗಿರುವ ವೈದ್ಯಕೀಯವಾದ ಭೌತಿಕ ದೇಹದ ಬಗ್ಗೆ ವಿವರಣೆಗಳಾಗಲಿ ಅಥವಾ ಜ್ಞಾನವಾಗಲಿ ಅಂತಃಶರೀರದ ಅಂತಃಸಾಕ್ಷಿಯ ವಿಷಯಗಳಲ್ಲಿ ತಿಳಿದುಕೊಳ್ಳಲು ಅಸಮರ್ಥವಾಗುತ್ತದೆ. ಅದನ್ನೇ ಬುದ್ಧಿ ಎಂಬ ಉಪಕರಣವನ್ನು ಉಪಯೋಗಿಸಿಕೊಂಡು ಸೂಕ್ಷ್ಮ ಶರೀರ ಹಾಗೂ ಒಳಗಿನ ಶರೀರ ಮತ್ತು ಒಳಗಿರುವ ಸತ್ ಅಥವಾ ಸತ್ಯದ ವಿಷಯದಲ್ಲಿ ತಿಳಿದುಕೊಳ್ಳಬೇಕು. ಅದನ್ನು ತಿಳಿದುಕೊಳ್ಳಲು ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ಪರಮಾತ್ಮನು 3 ಶ್ಲೋಕಗಳಲ್ಲಿ ಬುದ್ಧಿಯೋಗದ ಬಗ್ಗೆ ತಿಳಿಸಿಕೊಡುತ್ತಾನೆ. ಆ ಬುದ್ಧಿಯನ್ನು ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ ಬುದ್ಧಿಯಿಂದ ಎಲ್ಲವೂ ತಿಳಿದು ಬರುತ್ತದೆ ಎಂಬುದು ಸರಿ. ಹೇಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದೊಂದು ಅಂಗಕ್ಕಾಗಿಯೇ ಒಬ್ಬ ಪರಿಣಿತಿಯನ್ನು ಪಡೆದಂತಹ ವಿಶೇಷ ವೈದ್ಯನು ಇರುತ್ತಾನೆಯೋ ಹಾಗೆಯೇ ಸಾಮಾನ್ಯವಾದ ಬುದ್ಧಿ ಎಂಬ ವಿಷಯದಲ್ಲಿ ಎಲ್ಲರೂ ಬುದ್ಧಿವಂತರೇ. ಆದರೆ ಈ ಆಧ್ಯಾತ್ಮ ಬ್ರಹ್ಮಜ್ಞಾನದ ವಿಷಯದಲ್ಲಿ ಧೀ ಶಕ್ತಿಯನ್ನು ಯಾರು ಬೆಳೆಸಿಕೊಂಡಿರುತ್ತಾರೋ ಉಳಿಸಿಕೊಂಡಿರುತ್ತಾರೋ ಅವರುಗಳು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲರು. ಧೀ ಎಂಬ ಪದವು ಬುದ್ಧಿ ಎಂಬ ಪದದ ಒಳಗೆ ಇರುವಂತಹ ಧೀ ಎಂಬ ಪದ. ಆ ಧೀಯನ್ನು ಪರಮಾತ್ಮನು ನಮ್ಮ ವೇದ ಉಪನಿಷತ್ ಪುರಾಣಾದಿ ಗ್ರಂಥಗಳಲ್ಲಿ ಹೇರಳವಾಗಿ ಉಲ್ಲೇಖಗಳನ್ನು ಕೊಡಿಸುತ್ತಾನೆ. ಮತ್ತು ಋಷಿಮುನಿಗಳು ಆ ಧೀ ಶಕ್ತಿಯನ್ನು ಮೇಧಾಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಆಧ್ಯಾತ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದ್ದಾರೆ. ಈ ಧೀ ಎಂಬ ವಿಷಯವನ್ನು ವಿವರಣಾತ್ಮಕವಾಗಿ ತಿಳಿದುಕೊಳ್ಳಬೇಕಾದರೆ ನಾವು ಸನಾತನ ಧರ್ಮದ ಈ ಆಧ್ಯಾತ್ಮ ಜ್ಞಾನದ ಬ್ರಹ್ಮವಿದ್ಯೆಯನ್ನು ಕಲಿಯಲೇಬೇಕು. ಧೀ ವಿಷಯವಾಗಿ ಅತ್ಯಂತ ರಹಸ್ಯವಾಗಿಯೇ ಗೋಪನೀಯವಾಗಿಯೇ ಕಾಪಾಡಿಕೊಂಡು ಬಂದಿರುವಂತಹ ಜ್ಞಾನವನ್ನು ಅಷ್ಟು ಸುಲಭವಾಗಿ ಬ್ರಹ್ಮಜ್ಞಾನಿಗಳು ಬಿಟ್ಟುಕೊಡುವುದಿಲ್ಲ. ಕಾರಣವೇನೆಂದರೆ ಅದು ಅತ್ಯುತ್ಕೃಷ್ಟವಾದ ವಿಶೇಷಣಾತ್ಮಕವಾದಂತಹ ಒಂದು ಭಾಗ. ಬುದ್ಧಿ ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥದ್ದೇ. ಆದರೂ ಅತ್ಯಂತ ಬುದ್ಧಿವಂತರು ದೇಹದ ಹೊರಗಿನ ವಿಷಯಗಳಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾ ಇರುತ್ತಾರೆಯೇ ಹೊರತು ಒಳಗಿನ ಉಪಕರಣ ವ್ಯವಸ್ಥೆಯ ವಿಷಯದಲ್ಲಿ ತಿಳಿದುಕೊಳ್ಳಲು ಹೋಗುವುದಿಲ್ಲ. ಒಳಗಿನ ಉಪಕರಣಗಳನ್ನು ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಜ್ಞೆ, ಸುಪ್ತ ಪ್ರಜ್ಞೆ, ಆತ್ಮಸಾಕ್ಷಿ, ಪರಮಾತ್ಮ ಇವುಗಳ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದಾಗ ಬುದ್ಧಿಯು ಅತ್ಯಂತ ಪರಿಣಿತಿಯನ್ನು ಪಡೆಯುತ್ತಾ ಹೋಗುತ್ತದೆ. ಆಗ ಧೀಶಕ್ತಿ ಜಾಗೃತವಾಗುತ್ತದೆ. ಬುದ್ಧಿಶಕ್ತಿ ಜಾಗೃತವಾದರೆ ಎಲ್ಲ ವ್ಯವಸ್ಥೆಗಳನ್ನು ತಿಳಿದುಕೊಳ್ಳಬಹುದು. ಧೀಶಕ್ತಿ ಜಾಗೃತವಾದರೆ ಮಾತ್ರ ಬ್ರಹ್ಮನ ವಿಷಯದಲ್ಲಿ ಎಲ್ಲವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದು. ಆದುದರಿಂದ ಧೀಯನ್ನು ಪ್ರಚೋದನೆ ಮಾಡಬೇಕೆಂಬುದಾಗಿ ನಮ್ಮ ಗ್ರಂಥಗಳಲ್ಲಿ ಹಿಂದಿನಿಂದಲೂ ಪಡೆದುಕೊಂಡು ಬಂದಿರುವಂತಹ ಒಂದು ಅಭ್ಯಾಸ ಕ್ರಮ. ಆ ದಿಸೆಯಲ್ಲಿ ಧೀಯಿಂದ ಅಂತರಂಗದ ವಿಷಯಗಳನ್ನು ತಿಳಿದುಕೊಂಡು ಅವುಗಳನ್ನು ನಿಯಂತ್ರಿಸಬಹುದು. ಆ ಧೀಶಕ್ತಿಯನ್ನು, ಮೇಧಾಶಕ್ತಿಯನ್ನು ಯಾರು ನಿಜವಾಗಿಯೂ ಅಭಿವೃದ್ಧಿಪಡಿಸಿಕೊಳ್ಳುತ್ತಾರೆಯೋ ಅವರುಗಳಿಗೆ ಮಾತ್ರ ಆತ್ಮ ಪರಮಾತ್ಮರ ವಿಚಾರದಲ್ಲಿ ಅಥವಾ ಸಗುಣ ಸಾಕಾರ ದೇವರ ಧರ್ಮದ ವಿಚಾರದಲ್ಲಿ ಎಲ್ಲವೂ ತಿಳಿಯುತ್ತಾ ಹೋಗುತ್ತದೆ. ಆ
ಆದಿಶಕ್ತಿಯನ್ನೇ ಜಾಗೃತಗೊಳಿಸುವುದಕ್ಕಾಗಿ ಹಲವಾರು ಮಂತ್ರಗಳಿವೆ, ಹಲವಾರು ದೇವತೆಗಳಿದ್ದಾರೆ. ಆ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೆ ಆದಿಶಕ್ತಿಯನ್ನು ಜಾಗೃತಗೊಳಿಸುವುದಕ್ಕಾಗಿ ಇರುವ ಮಂತ್ರಗಳನ್ನು ಒಂದು ಛಂದೋಬದ್ಧವಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಫಲಿತಾಂಶಗಳನ್ನು ಕಂಡು ಅನುಭವಗಳನ್ನು ಜಗತ್ತಿಗೆ ತೋರಿಸಿರುತ್ತಾರೆ. ಆದಿಶಕ್ತಿಯ ಮಂತ್ರವೇ ಗಾಯತ್ರಿ ಮಂತ್ರವೆಂದು ಎನಿಸಿಕೊಳ್ಳುತ್ತದೆ ಎಂಬುದಾಗಿ ನಾವು ಧೀಶಕ್ತಿಯನ್ನು, ಬುದ್ಧಿಯ ಒಳಗಿರುವಂತಹ ಈ ವಿಶೇಷ, ಅತ್ಯಂತ ವಿಶೇಷವಾದಂತಹ ಆ ಮೇಧಾಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಎಲ್ಲರಿಗೂ ಅನುಕೂಲಕರವಾಗಿರುವಂತಹ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುವಂತಹ ಸಿದ್ಧಿಗಳನ್ನು ಕೊಡುವಂತಹ ಒಂದು ಪರಮೋತ್ಕೃಷ್ಟವಾದಂತಹ ಉಪಕರಣ ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕು. ಇದು ಬುದ್ಧಿ ಯೋಗದ ಮಹಿಮೆ. ಬುದ್ಧಿಯನ್ನು ಆತ್ಮ ಪರಮಾತ್ಮರಿಗೆ ಸಂಪರ್ಕವನ್ನೇರ್ಪಡಿಸುವ ಸಂದರ್ಭದಲ್ಲಿ ಈ ಧೀಶಕ್ತಿಯು ಜಾಗೃತವಾಗಿ ಸೇತುವಿನಂತೆ ಕಾರ್ಯ ಮಾಡಲಾರಂಭಿಸುತ್ತದೆ. ಇದನ್ನು ಅರಿತವರು ಬ್ರಹ್ಮಜ್ಞಾನಿಗಳು ಮಾತ್ರ. ಆ ಧೀಶಕ್ತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವವರು ಬ್ರಹ್ಮಜ್ಞಾನಿಗಳು ಮಾತ್ರ. ಅಂತಹ ಬ್ರಹ್ಮಜ್ಞಾನಿಗಳ ಒಡನೆ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಅಥವಾ ಸತತವಾಗಿ ನಮಸ್ಕಾರ ಮಾಡಿ ಅವರ ಮನಸ್ಸನ್ನು ಗೆದ್ದುಕೊಳ್ಳುವುದರ ಮೂಲಕವಾಗಿ, ಇಲ್ಲ ಅವರಿಗೆ ಶುಶ್ರೂಷೆ ಮಾಡುವುದರ ಮೂಲಕವಾಗಿ, ಅವರ ಸಂಪರ್ಕದಲ್ಲಿಯೇ ಸದಾಕಾಲದಲ್ಲಿ ಇದ್ದು ಅವರ ಮನವನ್ನು ಒಲಿಸಿಕೊಂಡು ಪ್ರಶ್ನೆಗಳನ್ನು ಕೇಳಿ ಕೇಳಿ ಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕೆಂಬುದಾಗಿ ಶ್ರೀಕೃಷ್ಣನೇ ಈ ಬ್ರಹ್ಮಜ್ಞಾನದ ವಿಷಯದಲ್ಲಿ ಮುಂದಿನ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಅಂತಹ ಧೀಯನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅಭಿವೃದ್ಧಿಪಡಿಸಿಕೊಂಡು ಉಪಯೋಗಿಸಿಕೊಳ್ಳುವಂತಹ ಜ್ಞಾನವನ್ನು ತತ್ವದರ್ಶಿಗಳು ಮಾತ್ರ ಮಾಡಬಲ್ಲರು. ಅಂಥ ತತ್ವದರ್ಶಿಗಳು ಸಿಕ್ಕುವುದೇ ಬಹಳ 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 ಅಪರೂಪ. ಅಂಥ ತತ್ವಜ್ಞಾನಿಯನ್ನು ನೀನು ಸೇವಿಸಬೇಕು. ಈ ಒಂದು ಬ್ರಹ್ಮಜ್ಞಾನವನ್ನು, ಬ್ರಹ್ಮವಿದ್ಯೆಯನ್ನು ಕಲಿತುಕೊಳ್ಳಲು ಅನುಕೂಲವಾಗುತ್ತದೆ ಎಂಬುದಾಗಿ ಪರಮಾತ್ಮನು ಈ ಶ್ಲೋಕದ ಮೂಲಕ ತಿಳಿಸಿಕೊಡುತ್ತಿದ್ದಾನೆ. ಈ ಬುದ್ಧಿ ಎಂಬ ಪದ ಪ್ರಯೋಗದಲ್ಲಿಯೇ ಧೀ ಎಂಬುದು ಅಡಗಿರುವುದು. ಇಷ್ಟನ್ನು ತಿಳಿದುಕೊಂಡು ಈ ಬ್ರಾಹ್ಮಣ ಎಂಬುವವನು ಪಂಡಿತ ಎನಿಸಿಕೊಳ್ಳುತ್ತಾನೆ ಲೋಕದ ದೃಷ್ಟಿಯಲ್ಲಿ. ಆದರೆ ನಿಜವಾದ ಬ್ರಾಹ್ಮಣ ಯಾರಪ್ಪ ಎಂದರೆ ಧೀಶಕ್ತಿಯನ್ನು ಜಾಗೃತಗೊಳಿಸುವುದಾಗಲಿ, ಅಭಿವೃದ್ಧಿಗೊಳಿಸುವುದಾಗಲಿ, ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಾಗಲಿ, ಅದನ್ನು ಹೇಗೆ ಸಕ್ರಮವಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಲಿ ತಿಳಿದಿರುವವನೇ ನಿಜವಾದ ಬ್ರಹ್ಮಜ್ಞಾನಿ, ಬ್ರಾಹ್ಮಣ. ಬ್ರಾಹ್ಮಣ ಪದಕ್ಕೆ ಅರ್ಥವೇ ಅದು. ಬ್ರಾಹ್ಮಣ ವರ್ಣದಲ್ಲಿ ಬಂದ ಮಾತ್ರಕ್ಕೆ ಈ ಸಾಧನೆಗಳನ್ನು ಯಾರೂ ಮಾಡಿರುವುದಿಲ್ಲ. ಯಾಕೆಂದರೆ ಅವರ ಬುದ್ಧಿಯನ್ನು ಮಾತ್ರ ಉಪಯೋಗಿಸಿಕೊಳ್ಳುತ್ತಾರೆಯೇ ಹೊರತು ಧೀಯನ್ನು ಯಾರೂ ಉಪಯೋಗಿಸಿಕೊಳ್ಳುವುದೂ ಇಲ್ಲ, ತಿಳಿದುಕೊಳ್ಳುವುದೂ ಇಲ್ಲ. ಆ ಕಾರಣದಿಂದಲೇ ಧೀ ಎಂಬುದಕ್ಕೆ ಅತ್ಯಂತ ಉತ್ಕೃಷ್ಟವಾದ ಸ್ಥಾನವಿದೆ. ಆಧ್ಯಾತ್ಮ ವಿದ್ಯೆಯಲ್ಲಿ ಧೀ ಎಂಬುದು ಅತ್ಯಂತ ಪ್ರಯೋಜನಕಾರಿಯಾಗಿರುವಂತಹ ಆತ್ಮ ಪರಮಾತ್ಮನಿಗೆ ಈ ದೇಹಕ್ಕೂ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ವ್ಯವಸ್ಥೆಯೇ ಹೀಗಿದೆ. ಇಂಥ ವ್ಯವಸ್ಥೆಯನ್ನು ಯಾರೂ ನಾಶ ಮಾಡಲಾಗುವುದಿಲ್ಲ ಎಂಬುದಾಗಿ ಪರಮಾತ್ಮನು ಹೋದ ಶ್ಲೋಕಗಳಲ್ಲಿ ಹೇಳಿ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ
ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. 46ನೇ ಶ್ಲೋಕ 2ನೇ ಅಧ್ಯಾಯ. ಬ್ರಾಹ್ಮಣಸ್ಯ ವಿಜಾನತಃ ಎಂಬುದಾಗಿ ಹೇಳುವುದರ ಮೂಲಕವಾಗಿ ಈ ಬ್ರಾಹ್ಮಣ ಬ್ರಹ್ಮಜ್ಞಾನಿ ಎಂದರೆ ಯಾರಪ್ಪ ಎಂದರೆ, ಎಲ್ಲ ವೇದಗಳ ತತ್ವವನ್ನು, ಎಲ್ಲ ಉಪನಿಷತ್ಗಳ ತತ್ವವನ್ನು ಅರ್ಥ ಮಾಡಿಕೊಂಡು ಸಿದ್ಧಿಸಿಕೊಂಡು ಈ ಬ್ರಹ್ಮಜ್ಞಾನವನ್ನು ಸಕ್ರಮವಾಗಿ ಬೋಧಿಸಬಲ್ಲ ಮತ್ತು ಅಭ್ಯಾಸ ಮಾಡಿ ಅಭ್ಯಾಸದ ಕ್ರಮಗಳನ್ನು ತಿಳಿಸಬಲ್ಲಂತಹ ಮಹನೀಯ ತತ್ವದರ್ಶಿಯೇ ಬ್ರಾಹ್ಮಣ. ಅವನನ್ನು ಉದಾಹರಣೆಯಾಗಿ ಹೇಗೆ ಪರಮಾತ್ಮನು ತೋರಿಸುತ್ತಿದ್ದಾನೆಂದರೆ, ಅಂತಹ ಬ್ರಾಹ್ಮಣನಲ್ಲಿ ಹೋಗಿ ಈ ಒಂದು ಆಧ್ಯಾತ್ಮ ಜ್ಞಾನವನ್ನು ಕಲಿತುಕೊಳ್ಳಬೇಕೆಂದರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ. ಜ್ಞಾನಿನಃ ಅಂದರೆ ಬ್ರಹ್ಮಜ್ಞಾನಿಗಳು ಎಂಬುದಾಗಿ ಅರ್ಥ. ತತ್ವದರ್ಶಿನಃ ಎಂದರೆ ಧೀ ಶಕ್ತಿಯ ವಿಷಯದಲ್ಲಿ ಎಲ್ಲ ತತ್ವವನ್ನು ತಿಳಿದುಕೊಂಡಿರುವಂತಹ ಮಹನೀಯರು ಎಂಬುದಾಗಿ. ಅಂತಹವರನ್ನು ಪರಮಾತ್ಮನು ಎಲ್ಲ ರೀತಿಯ ಪ್ರಯೋಜನಗಳನ್ನು ಕೊಡುವಂತಹ ಒಂದು ಜಲಾಶಯಕ್ಕೆ ಹೋಲಿಸುತ್ತಾನೆ. ಎಲ್ಲ ಉಪಯೋಗಗಳನ್ನು ಒಂದೇ ಕಡೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ, ವಿದ್ಯೆಗಳನ್ನು ಕಲಿತುಕೊಳ್ಳಬಹುದಾದಂತಹ, ಸರ್ವಜ್ಞಾನವನ್ನು ತಿಳಿದುಕೊಳ್ಳಬಹುದಾದಂತಹ ಒಂದೇ ಆಶ್ರಯ, ಒಂದೇ ಆಕರ ಈ ಬ್ರಾಹ್ಮಣ ಎಂಬುವವನು ಎಂಬುದಾಗಿ ಈ ಶ್ಲೋಕದಲ್ಲಿ ಪರಮಾತ್ಮನು ತಿಳಿಸುತ್ತಿದ್ದಾನೆ. ಹೇಗೆ ಸಣ್ಣ ಸಣ್ಣ ಕೆರೆಕಟ್ಟೆಗಳಲ್ಲಿ ನೀರಿನ ಉಪಯೋಗಗಳನ್ನು ವಿವಿಧ ಕರ್ಮಗಳಿಗಾಗಿ ಜನಗಳು ಉಪಯೋಗಿಸುತ್ತಾರೆಯೋ, ಒಂದೊಂದು ನೀರಿನ ಆಶ್ರಯವನ್ನು ಒಂದೊಂದು ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆಯೋ ಬೇರೆ ಬೇರೆಯಾಗಿ, ಆ ಎಲ್ಲ ರೀತಿಯ ಉಪಯೋಗಗಳನ್ನು ಒಂದೇ ಕಡೆಯಲ್ಲಿ ದೊಡ್ಡ ದೊಡ್ಡ ಸರೋವರಗಳಲ್ಲಿ, ಜಲದಾಣಗಳಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಅಂತಹ ಎಲ್ಲ ರೀತಿಯ ಜನಗಳಿಗೂ ಉಪಕಾರವನ್ನು ಮಾಡುವಂತಹ ಆ ದೊಡ್ಡ ದೊಡ್ಡ ಸರೋವರಗಳು, ದೊಡ್ಡ ದೊಡ್ಡ ಕೆರೆ ಕಟ್ಟೆಗಳು, ಹರಿಯುತ್ತಿರುವ ಸದಾಕಾಲ ಶುಭ್ರವಾದ ನೀರನ್ನು ತರುತ್ತಿರುವಂತಹ ನದಿಗಳು ಎಲ್ಲ ಜನಗಳಿಗೂ ಉಪಯೋಗವನ್ನು ಉಂಟು ಮಾಡಿಕೊಡುತ್ತದೆ. ಎಲ್ಲ ರೀತಿಯ ಕರ್ಮಗಳಿಗೂ ಉಪಯೋಗವನ್ನು ಕೊಡುತ್ತದೆ. ಒಂದೇ ಸ್ಥಾನದಲ್ಲಿ ಎಲ್ಲವೂ ಸಿಕ್ಕುತ್ತದೆ. ಆ ಥರ ಒಂದೇ ಸ್ಥಾನದಲ್ಲಿ ಸಿಕ್ಕಬೇಕೆಂದರೆ ಸಂಪೂರ್ಣ ವಿದ್ಯೆಗಳು, ಎಲ್ಲ ವಿದ್ಯೆಗಳಿಗೂ ಆಕರವಾಗಿರುವಂತಹ ಮಾತೃಸ್ಥಾನದಲ್ಲಿರುವಂತಹ ಈ ಬ್ರಹ್ಮವಿದ್ಯೆಯನ್ನು ಅಂತಹ ಬ್ರಾಹ್ಮಣನೆಂಬ ವಿಶಾಲವಾದ ಸಾಗರದಂತಿರುವಂತಹ ಸರೋವರದಲ್ಲಿ ಪಡೆದುಕೊಳ್ಳಬೇಕು. ಇದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡುತ್ತಾರೆ. ಹೇಗಪ್ಪ ಈ ಆಧ್ಯಾತ್ಮದ ಗುರು ತತ್ವಜ್ಞಾನಿ ಎಂದರೆ, ನದಿಯ ನೀರಿನಲ್ಲಿ ಮುಳುಗು ಹೋಗುತ್ತಿರುವಂತಹ ಯಾವುದೇ ಪ್ರಾಣಿಯಾಗಿರಲಿ, ಅದಕ್ಕೆ ಒಂದು ಹುಲ್ಲು ಕಡ್ಡಿ ಸಿಕ್ಕಿದರೆ, ಒಂದು ಸಣ್ಣ ಮರದ ತುಂಡು ಸಿಕ್ಕಿದರೆ ತನ್ನ ಪ್ರಾಣವನ್ನು ತಾನು ರಕ್ಷಿಸಿಕೊಳ್ಳಬಹುದು, ನೀರಿನಿಂದ ಹೊರಗೆ ಬರಬಹುದು. ಅದೇ ಒಂದು 4 ಜನಗಳು, 4 ಪ್ರಾಣಿಗಳು ಪ್ರಾಣ ರಕ್ಷಣೆಗಾಗಿ ಆ ಸಣ್ಣ ತುಂಡನ್ನು ಆಶ್ರಯಿಸಿ ಪ್ರಾಣ ಉಳಿಸಿಕೊಳ್ಳಲಾಗುವುದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರುವಂತಹ ಮರದ ದಿಮ್ಮಿಗಳೇ ಬೇಕಾಗುತ್ತದೆ. 4 ಜನಗಳಿಗೆ ಆ ಉಪಯೋಗಗಳು ಒಂದು ದಿಮ್ಮಿಯಲ್ಲಿ ಸಿಕ್ಕುವುದಾದರೂ 10 ಜನಗಳಿಗೆ ಆ ದಿಮ್ಮಿಯಿಂದ ಪ್ರಯೋಜನವಾಗುವುದಿಲ್ಲ, ಅದು ಮುಳುಗಿ ಹೋಗಿಬಿಡುತ್ತದೆ. ಹೀಗೆ ಜನಸಂಖ್ಯೆ ಜಾಸ್ತಿ ಆದಷ್ಟು ಎಲ್ಲರಿಗೂ ಉಪಯೋಗವಾಗುವಂತಹ ದೋಣಿ, ಹಡಗು ಇವುಗಳ ಸಹಾಯ ಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಪರಮಾತ್ಮನು ಉದಾಹರಣೆಯನ್ನು ಕೊಡುವುದರ ಮೂಲಕವಾಗಿ ಎಲ್ಲ ರೀತಿಯ ವಿದ್ಯೆಗಳನ್ನು, ಎಲ್ಲ ರೀತಿಯ ಉಪಕರಣಗಳನ್ನು ಉಪಯೋಗಿಸಿಕೊಳ್ಳುವಂತಹ ಈ ಒಂದು ಜೀವನ ಆತ್ಮನ ಪಯಣದಲ್ಲಿ ಎಲ್ಲ ರೀತಿಯ ಉಪಯೋಗಗಳನ್ನು ಕೊಡುವಂತಹ ಏಕೈಕ
ಎಲ್ಲ ವಿದ್ಯೆಗಳನ್ನು ಕಲಿತುಕೊಂಡಿರುವಂತಹ ವ್ಯಕ್ತಿ ಎಂದರೆ ಅವನು ಬ್ರಾಹ್ಮಣ ಪಂಡಿತ ಎಂದೆನಿಸಿಕೊಳ್ಳುತ್ತಾನೆ. ಅಂತಹ ಬ್ರಾಹ್ಮಣನಲ್ಲಿ ಎಲ್ಲವನ್ನೂ ನೀನು ಕಾಣಬಹುದು. ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಬ್ರಾಹ್ಮಣನ ಹತ್ರ ಇವೆಲ್ಲವೂ ಸಿಕ್ಕುತ್ತಪ್ಪ ಎಂಬುದಾಗಿ ಪರಮಾತ್ಮನು ಈ ಉದಾಹರಣೆಯ ಮೂಲಕ ಒಂದು ಬ್ರಹ್ಮಜ್ಞಾನಿಯ ಮಹಿಮೆಯನ್ನು ತಿಳಿಸುತ್ತಿದ್ದಾನೆ. ಇಂದು ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.